ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಫ್ರೆಂಡ್ಸ್, ನಾನು ಇವತ್ತು ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, 1 ಬಟ್ಲ ಬೇಳೆ ಮತ್ತು 2 ಬಟ್ಲ ಅಕ್ಕಿಯನ್ನು ತೊಗೊಂಡು ನೀರಲ್ಲಿ ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಇಟ್ಟಿದ್ದೀನಿ. ನಂತರ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಬೇಕು. 2 ಲೋಟದಷ್ಟು ಅಂದರೆ ನೀರು ಜಾಸ್ತಿ ಹಾಕಬೇಕು ಫ್ರೆಂಡ್ಸ್. ಅದೆಲ್ಲ ಕುದಿಬೇಕಲ್ಲ, ಅದಕ್ಕೆ ಬೇಕಾಗಿರೋಂಥ ಎಲ್ಲ ತರಕಾರಿಯನ್ನು ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಇದೇ ತರಕಾರಿ ಹಾಕಬೇಕು ಅಂತ ಏನಿಲ್ಲ ಫ್ರೆಂಡ್. ನಿಮ್ಮಲ್ಲಿ ಏನಿರುತ್ತೆ ತರಕಾರಿನೂ ಅದನ್ನೇ ಕಟ್ ಮಾಡಿಕೊಂಡು ಸೈಡಿಗಾಗಿ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ನೀರಿನಲ್ಲಿ ಕುಕ್ಕರ್ನಲ್ಲಿ ಹಾಕಿಬಿಡಬೇಕು. ಇದು ಮುಲ್ಲಂಗಿ ಮತ್ತು ಸೌತೆಕಾಯಿ ಮತ್ತು ಗೆಜರಿ ಮತ್ತು ನುಗ್ಗೆಕಾಯಿ ಮತ್ತು ಟೊಮಾಟೊ ಮತ್ತು ಈರುಳ್ಳಿ, ನಾವು ಏನೇನು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಎಲ್ಲನೂ ಒಂದು ಸ್ವಲ್ಪನ ತರಕಾರಿ ಅದಕ್ಕೆ ಆ್ಯಡ್ ಮಾಡಬೇಕು. ಬೇಕಾದರೆ ಇದಕ್ಕೆ ಹಸಿ ಬಟಾಣಿ ಕೂಡ ಹಾಕಬೇಕು ಮತ್ತು ಬೀನ್ಸ್ ಕೂಡ ಹಾಕಬೇಕು. ಅದನ್ನು ಅವೆರಡು ಇರಲಿಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳಿ ನಾನು ಅದೆಲ್ಲ ಒಂದು ಚಮಚ ತುಪ್ಪ ಕೂಡ ಅದರಲ್ಲಿ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ನೀರು ಇರೋದ್ರಿಂದ ಅದನ್ನು ಚೆನ್ನಾಗಿ ಕುದ್ದಿ ಮೆತ್ತಗಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಮೀಡಿಯಮ್ ಬೇಕಾದರೆ ಮೀಡಿಯಮ್. ಮತ್ತು ಕುಕ್ಕರ್ನಲ್ಲಿ ಕುದಿಸಿ ನಾನು ಬೇಯಿಸ್ಬಿಡ್ತೀನಿ ಫ್ರೆಂಡ್. ಒಂದು ಸ್ವಲ್ಪ ಅರಿಶಿಣ ಕೂಡ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ 1-2 ವಿಸಿಲನ್ನು ಕುದಿಸೋಕೆ ಇಟ್ಬಿಡ್ತೀನಿ ಫ್ರೆಂಡ್. ನೋಡಿ ಇವಾಗ ಹೇಗಾಗಿದೆ ಅಂತ. ಇದಾದಮೇಲೆ ಅದಕ್ಕೆ ಬಗರ್ ಹಾಕಬೇಕಾದಾಗೆ ಏನೇನು ಬೇಕು ಅಂತ ಕೂಡ ನಾನು ಇಲ್ಲಿ ಸೈಡಿಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಬೇಕಾಗೋಂಥ ಎಲ್ಲ ಸಾಮಾನುಗಳನ್ನು ತೆಗೆದಿಟ್ಟಿದ್ದೀನಿ. ಇವಾಗ ಒಂದು ಕಡೆಯಲ್ಲಿ ನಮ್ಗೆ ಎಷ್ಟು ಬೇಕು, ನಾವು ಯಾವುದು ಎಣ್ಣೆ ಉಣ್ತೀವಿ ಅದನ್ನು ಎಣ್ಣೆ ಹಾಕಬೇಕು. ಮತ್ತು ಒಂದು ಸ್ವಲ್ಪ ನಾನು ತುಪ್ಪ ಕೂಡ ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಬಿಸಿಬೇಳೆ ಬಾತು ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕಾಗಿ ಫ್ರೆಂಡ್, ಮತ್ತು ನಾನಿಲ್ಲಿ ಸ್ವಲ್ಪ ಕಾಯೋಕ್ಕೆ ಬಿಟ್ಟಿದ್ದೀನಿ. ಅದು ಎಲ್ಲ ಕಾಯ್ದಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಈ ರೀತಿ ಹಾಕ್ತಾಯಿದ್ದೀನಿ. ಅದು ಒಂಥರ ಕೆಂಪಗಾಗಿರಬೇಕು. ಕೆಂಪಗಾದಮೇಲೆ ಒಂದೊಂದು ನಾನು ಕಟ್ ಮಾಡಿಟ್ಟಿರೋಂಥ ಎಲ್ಲರೂ ಬಗರ್ ಹಾಕಬೇಕಾದ್ರೆ ಈರುಳ್ಳಿ ಏನು ಬೇಕೋ ಅದನ್ನೆಲ್ಲ ನಾನು ತೆಗೆದಿಟ್ಟಿದ್ದೀನಲ್ಲ ಅದನ್ನೇ ಒಂದೊಂದಾಗಿ ಇಲ್ಲಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಶೇಂಗಾ ಕೂಡ ಹಾಕಿದ್ದೀನಿ. ನಂತರ ಅಲ್ಲಿ ಒಂದು ಸ್ವಲ್ಪ ಕರಿಪತ್ತ ಅಂದರೆ ಕರಿಬೇವು ಕೂಡ ಹಾಕಿದ್ದೀನಿ. ಮತ್ತು ಒಂದು 4-5 ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಅದು ಹಾಕಿ ಈ ರೀತಿಯಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊತ ಹೋಗಬೇಕು. ಚೆನ್ನಾಗಿ ಅದನ್ನು ಕೆಂಪಗಾಗೋವರೆಗೂ ಪೂರ್ತಿಯಾಗಿ ಫ್ರೈ ಮಾಡ್ಕೊತ ಹೋಗಬೇಕು ಫ್ರೆಂಡ್. ಚೆನ್ನಾಗಿ ಕಾಣಿಸ್ತಾ ಇರಬೇಕು, ಅದನ್ನು ಬ್ರೌನ್ ಕಲರ್ ಆಗ್ತಾ ಹೋಗಬೇಕು. ನಂತರ ಅದಕ್ಕೆ ಒಂದು ಸ್ವಲ್ಪ ಕರಿಪತ್ತ ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಕರೆಕ್ಟಾಗಿ ಎಣ್ಣೆಯಲ್ಲಿ ಬೆಂದಿರಬೇಕು. ಹೀಗೆ ಇದನ್ನು ಒಂದೊಂದಾಗಿ ನಾನು ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಹೇಗೆ ಬ್ರೌನ್ ಕಲರ್ ಬರ್ತಾ ಇದೆಯಲ್ಲ ಫ್ರೆಂಡ್, ಬರೋವರೆಗೂ ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾನೆ ಹೋಗಬೇಕು. ನಂತರ ಇದನ್ನು ಬಿಸಿಬೇಳೆ ಬಾತ್ ಪೌಡರ್ ಕೂಡ ನಾನು ಎಣ್ಣೆಯಲ್ಲೇ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಕುದೀತಾ ಇರಬೇಕು. ನೋಡಿ ಹೇಗೆ ಕುದೀತಾ ಇದೆ ಅಂತ. ನಂತರ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿನ 2 ಚಮಚ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಕೋಬಹುದು ಖಾರದ ಪುಡಿ, ಇಲ್ಲ ಮೀಡಿಯಮ್ ಬೇಕಂದರೆ ಮೀಡಿಯಮ್ ಹಾಕ್ಕೋಬೋದು. ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ನೀವು ಯಾವ ಸಾಂಬಾರು ಪೌಡರ್ ಬಳಸ್ತೀರಾ ಅದು ಹಾಕೋಬಹುದು, ಅದರಿಂದ ತುಂಬ ರುಚಿಯಾಗಿ ಬರುತ್ತೆ. ನಂತರ ನಾನು ಇಲ್ಲಿ ಹುಣಸೆಕಾಯಿನ ನೆನೆಯಿಟ್ಟಿದ್ದೀನಿ. ಅದಾದ ನಂತರ ಅದನ್ನು ತೆಗೆದು ಅದರ ನೀರನ್ನು ಈ ರೀತಿಯಾಗಿ ಹಾಕ್ತಾಯಿದ್ದೀನಿ ಫ್ರೆಂಡ್. ನೋಡಿ ಅದನ್ನೆಲ್ಲ ನಾನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ. ಅದನ್ನು ಎಲ್ಲ ಚೆನ್ನಾಗಿ ಅದನ್ನು ಕುದ್ಕೊಂಡು ಅದರೊಳಗೇ ಎಲ್ಲ ಹಿರ್ಕೋಬೇಕು. ನಾನು ಬಗರ್ ಹಾಕ್ತಾ ಇರ್ತೀನಲ್ಲ ಫ್ರೆಂಡ್, ಅದರೊಳಗೆ ಎಲ್ಲನೂ ಫ್ರೈ ಆಗೋಕ್ಕೆ ಬಿಡಬೇಕು. ನಂತರ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕಿದ್ದೀನಿ. ನಂತರ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಮೇಲೆ ಈ ರೀತಿಯಾಗಿ ಉದುರಿಸಿದ್ದೀನಿ. ನಂತರ ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತ ಹೋಗಬೇಕು ಚೆನ್ನಾಗಿ. ಆಮೇಲೆ ಇದು ನೋಡಿ ಫ್ರೆಂಡ್, ಒಂದು ಸ್ವಲ್ಪ ಕಿಸ್ಮಿಸ್ ಕೂಡ ಹಾಕ್ತಾಯಿದ್ದೀನಿ. ಅದು ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ. ನಿಮ್ಮ ಕಡೆ ಗೋಡಂಬಿ ಇದ್ದರೆ ಹಾಕಬಹುದು, ಇಲ್ಲಾದರೆ ಇಲ್ಲ. ಇವಾಗ ಅದೊಂದು ಸ್ವಲ್ಪ ಕುದಿಬೇಕಂತ ನಾನು ನೀರು ಕೂಡ ಹಾಕಿದ್ದೀನಿ ಫ್ರೆಂಡ್. ಇನ್ನೊಂದು ಸ್ವಲ್ಪ ನೀರು ಕೂಡ, ಅಂದರೆ ಜಾಸ್ತಿ ನೀರನ್ನು ಸೈಡಲ್ಲಿ ಗರಂ ಮಾಡಿ ಇಟ್ಕೊಂಡೆ ಸ್ವಲ್ಪ ನೀರು ಹಾಕಬೇಕು, ಒಮ್ಮೆಲ್ಗೆ ಹಾಕಬಾರ್ದು ಫ್ರೆಂಡ್. ಅದನ್ನು ಸ್ವಲ್ಪ ಕುದೀತಾ ಹೋಗಬೇಕು. ಹಾಗಾಗಿ ನಾವು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ವೇಟ್ ಮಾಡೋದು. ಇನ್ನೊಂದು ಸ್ವಲ್ಪ ತುಪ್ಪ ಕೂಡ ಹಾಕ್ತಾಯಿದ್ದೀನಿ. ನಾವು ಎಷ್ಟು ಚೆನ್ನಾಗಿ ಜಾಸ್ತಿ ತುಪ್ಪ ಹಾಕ್ತೀವಿ ಅಷ್ಟು ಚೆನ್ನಾಗಿ ಬಿಸಿಬೇಳೆ ಬಾತ್ ಆಗುತ್ತೆ. ನೋಡಿ ಫ್ರೆಂಡ್, ಇವಾಗ ಹೀಗೆ ಪೂರ್ತಿಯಾಗಿ ಕುದೀತಾ ಇದೆಯಲ್ಲ. ಇನ್ನು ಒಂದು ವೇಳೆ ನಮ್ಗೆ ಇನ್ನೂ ನೀರು ಬೇಕಂದರೆ ಇನ್ನೂ ನೀರು ಕೂಡ ಹಾಕ್ಬೋದು ಫ್ರೆಂಡ್. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ. ನಂತರ ನಾನು ಇಲ್ಲಿ ಬಿಸಿಬೇಳೆ ಬಾತನ್ನ ಇಲ್ಲಿ ನಾನು ಆಲ್ರೆಡಿ ಕುಕ್ಕರಲ್ಲಿ ವಿಸಿಲ್ ಹಾಕ್ಸಿದ್ದೀನಲ್ಲ ಅದನ್ನೆಲ್ಲ ನಾನು ಹೀಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ಒಂದು ಸ್ವಲ್ಪ ಹಾಕೊತ ಆ್ಯಡ್ ಮಾಡ್ತಾಯಿದ್ದೀನಿ.
ಆಮೇಲೆ ಇದನ್ನು ಎಲ್ಲ ಪೂರ್ತಿಯಾಗಿ ಈ ರೀತಿಯಿಂದ ಮಿಕ್ಸ್ ಮಾಡ್ಕೊತ ಹೋಗ್ತಾ ಇದ್ದೀನಿ ಫ್ರೆಂಡ್. ನಾನು ಇಲ್ಲೇನು ಬಗರ್ ಹಾಕಿದ್ದೀನಲ್ಲ ಅದನ್ನೆಲ್ಲ ಪೂರ್ತಿಯಾಗಿ ಹತ್ಕೋಬೇಕು. ಮತ್ತು ನಾನು ಇನ್ನೂ ಸ್ವಲ್ಪ ಉಳಿದಿರೋಂಥ ಅನ್ನ ಕೂಡ ಹಾಕ್ತಾಯಿದ್ದೀನಿ. ಇದು ನಿಮಗೆ ಜಾಸ್ತಿ ತೆಳಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು, ಇಲ್ಲ ನಮಗೆ ಇಷ್ಟೇ ಸಾಕು ಮೀಡಿಯಮ್ ಅಂತಂದರೆ ಇಷ್ಟೇ ಬಿಡ್ಬೋದು ಫ್ರೆಂಡ್. ನೋಡಿ ಹೇಗಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ನಾನು ಪೂರ್ತಿಯಾಗಿ ಹೊಳ್ಸ್ಕೊತಾ ಇದ್ದೀನಿ, ಅಂದರೆ ತಿರುಗಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ಕಡೆಯೂ ಹತ್ಕೋಬೇಕಲ್ಲ, ಮಸಾಲೆ ಪೌಡರನ್ನೆಲ್ಲ ಹಾಕಿದ್ದೀನಲ್ಲ ಎಲ್ಲ ಕಡೆಯೂ ಹತ್ಕೋಲಿ ಅಂತ ನಾನು ಈ ರೀತಿಯಿಂದ ಪೂರ್ತಿಯಾಗಿ ತಿರುಗಿಸ್ತಾ ಇದ್ದೀನಿ ಫ್ರೆಂಡ್. ನೀವು ಇನ್ನೂ ಯಾರೆಲ್ಲ ನನ್ನ ಈ ಹೊಸ ಚಾನಲ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ, ಮತ್ತು ಇನ್ನೂ ಏನು ಬೇಕಂತ ಕಮೆಂಟ್ಸ್ ಮೂಲಕ ಕೇಳಬಹುದು ಫ್ರೆಂಡ್. ನೋಡಿ ಇವಾಗ ನಾನು ಇನ್ನೊಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಸಿ ನೀರೇ ಗರಂ ಮಾಡಿ ಇಟ್ಟಿರೋಂಥ ನೀರನ್ನು ಮತ್ತೆ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂತಂದರೆ ಹಾಕಬಹುದು, ಇಲ್ಲ ನಮಗೆ ಇಷ್ಟೇ ಮೀಡಿಯಮ್ ಇರಲಿ ಅಂತಂದರೆ ಬಿಟ್ಬಿಡ್ಬೋದು ಫ್ರೆಂಡ್. ನೋಡಿ ಇವಾಗ ಪೂರ್ತಿಯಾಗಿ ಆಗಿದೆ ಬಿಸಿಬೇಳೆ ಬಾತು. ಅದನ್ನು ನಾನು ಸರ್ವ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ಬನ್ನಿ ಫ್ರೆಂಡ್ ನೋಡೋಣ ಅಂತ. ಇನ್ನು ಉಳಿದಿರೋಂಥದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಉದುರಿಸ್ತಾ ಇದ್ದೀನಿ. ಜಾಸ್ತಿ ಆದರೆ ಜಾಸ್ತಿ ಹಾಕೋಬೋದು, ಇಲ್ಲ ಮೀಡಿಯಮ್ ಬೇಕಂದರೆ ಮೀಡಿಯಮ್ ಆಗಿ ಅಷ್ಟೇ ಹಾಕೋಬಹುದು ಫ್ರೆಂಡ್. ಅದಾದಮೇಲೆ ಅದನ್ನು ಒಂದು ಸ್ವಲ್ಪ ಡಕ್ಕನ್ ತೊಗೊಂಡು ಮುಚ್ಚಿಬಿಡೋದು. ಅದನ್ನೆಲ್ಲ ರಸ ಎಲ್ಲ ಒಳಗೆ ಜೊಕ್ಕೋತ್ತೆ, ಹಾಗಾಗಿ ಮತ್ತೊಂದು 5 ನಿಮಿಷ ಆದಮೇಲೆ ಅದನ್ನು ತೆಗೆದಿದ್ದೀನಿ ನೋಡಿ ಫ್ರೆಂಡ್. ಇವಾಗ ನೋಡಿ ಫ್ರೆಂಡ್ ಹೇಗಾಗಿದೆ ಅಂತ. ಇಷ್ಟ ಆಗಿದೆಯಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇವಾಗ ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಬಹುದು ಫ್ರೆಂಡ್. ಮತ್ತು ಮನೆಯಲ್ಲೂ ಕೂಡ ಮಾಡ್ಬೋದು, ಅಷ್ಟೊಂದು ಈಸಿಯಾಗಿ ರೆಸಿಪಿನ ತೋರಿಸಿದ್ದೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.